ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಏನು ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಹೌದು, ಇದು ಆಗಸ್ಟ್ ಮೊದಲ ಭಾನುವಾರ. ಈ ದಿನನ ಫ್ರೆಂಡ್ಶಿಪ್ ಡೇ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ದಿನದ ವಿಶೇಷ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಪುರಾಣಗಳಲ್ಲಿ ಸ್ನೇಹಕ್ಕಾಗಿ ಇರುವಂಥ ಕೆಲವಷ್ಟು ಮುಖ್ಯವಾದ ಉದಾಹರಣೆಗಳ ಬಗ್ಗೆ ನನಗೆ ಗೊತ್ತಿರುವಷ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆ ಉದಾಹರಣೆಗಳಲ್ಲಿ ನಾನಿಲ್ಲಿ ಮೊದಲನೇದಾಗಿ ತಗೊಳ್ತಾ ಇರೋದು ಕರ್ಣ ಮತ್ತು ದುರ್ಯೋಧನ. ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿದೆ ದುರ್ಯೋಧನ ಮತ್ತು ಕರ್ಣನ ಸ್ನೇಹ ಮಹಾಭಾರತದಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿಬಿಟ್ಟು. ಇವರಿಬ್ಬರ ಸ್ನೇಹ ಪರಸ್ಪರ ನಂಬಿಕೆ, ನಿಷ್ಠೆ, ತ್ಯಾಗ ಈ ಆಧಾರದ ಮೇಲೆ ಬೆಳೆದಿತ್ತು. ದುರ್ಯೋಧನ ಕರ್ಣನ್ಗೆ ತನ್ನ ಆಪ್ತ ಸ್ನೇಹಿತ ಅಂತ ಆಶ್ರಯ ನೀಡಿದರೆ, ಕರ್ಣ ತನ್ನ ಜೀವನನ್ನೇ ಪಣಕ್ಕಿಟ್ಟು ಆಪ್ತ ಸ್ನೇಹಿತನಾದ ದುರ್ಯೋಧನನ ಬೆಂಬಲಕ್ಕೆ ನಿಂತಿದ್ದ. ಇದು ಇವ್ರ ಕತೆ. ಆದರೆ ಮುಂದಿನ ಎಕ್ಸಾಂಪಲ್ ಯಾರಪ್ಪ ಅಂತಂದರೆ ಕೃಷ್ಣ ಮತ್ತು ಸುಧಾಮ. ಇವ್ರ ಬಗ್ಗೆ ಏನಿದೆ ನೋಡೋಣ. ಕೃಷ್ಣ ಸುಧಾಮರ ಸ್ನೇಹ ಕೂಡ ಹಿಂದೂ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಅತ್ಯಂತ ಪ್ರೀತಿ ಮತ್ತು ಭಕ್ತಿಯಿಂದ ಕೂಡಿದಂಥ ಸ್ನೇಹದ ಕತೆ ಇವರದ್ದು. ಇವರಿಬ್ಬರು ಬಾಲ್ಯದಲ್ಲಿ ಗೆಳೆಯರಾಗಿದ್ದರೂ ಕೂಡ ಕಾಲಾನಂತರ ಕೃಷ್ಣ ದ್ವಾರಕೆಯಲ್ಲಿ ರಾಜನಾಗ್ತಾನೆ, ಸುಧಾಮ ಬಡತನದಲ್ಲಿ ಜೀವನ ಸಾಗಿಸ್ತಾ ಇರ್ತಾನೆ. ಆದರೂ ಇಬ್ಬರ ಸ್ನೇಹ ಯಾವತ್ತೂ ಕಡಿಮೆ ಆಗಿರಲ್ಲ. ಕೊನೆಗೊಂದಿನ ಸುಧಾಮ ಕೃಷ್ಣನ ಭೇಟಿಯಾಗಲಿಕ್ಕೆ ಹೋದಾಗ ಕೃಷ್ಣ ಅವನನ್ನು ತುಂಬ ಆತ್ಮೀಯವಾಗಿ ಸ್ವಾಗತಿಸ್ತಾನೆ. ಹಾಗೆ ಸುಧಾಮನ ಬಡತನನ್ನು ಹೋಗಲಾಡಿಸಿ ಅವನಿಗೆ ಸಮೃದ್ಧಿಯನ್ನು ಕೂಡ ಕೊಡ್ತಾನೆ. ಈ ಕತೆ ನಿಜವಾದ ಸ್ನೇಹದ ಶಕ್ತಿಯನ್ನು ತಿಳಿಸುತ್ತೆ. ಹಾಗೆ ಇನ್ನೊಂದು ಉದಾಹರಣೆ ತಗೋಬೇಕು ಅಂತಂದರೆ ಕೃಷ್ಣ ಮತ್ತು ಅರ್ಜುನರ ಸ್ನೇಹ ಕೂಡ ಮಹಾಭಾರತದಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ, ಮಾರ್ಗದರ್ಶಕನಾಗಿ ಮತ್ತು ಆಪ್ತ ಸ್ನೇಹಿತನಾಗಿ ನಿಂತು ಧರ್ಮ ಮತ್ತು ಕರ್ತವ್ಯದ ಮಾರ್ಗದಲ್ಲಿ ಮುನ್ನಡೆಯೋಕ್ಕೆ ಸಹಾಯ ಮಾಡಿರ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸಿದಂಥ ಜ್ಞಾನ ಇಂದಿಗೂ ಪ್ರಸ್ತುತವಾಗಿದೆ. ಇದು ಇವರಿಬ್ಬರ ಸ್ನೇಹದ ಮತ್ತೊಂದು ಉದಾಹರಣೆ ಈ ಫ್ರೆಂಡ್ಶಿಪ್ ಡೇಗೆ. ಹಾಗೆ ಇನ್ನೊಂದು ಉದಾಹರಣೆ ರಾಮ ಮತ್ತು ವಿಭೀಷಣರ ಸ್ನೇಹ. ರಾಮ ಮತ್ತು ವಿಭೀಷಣರ ಸ್ನೇಹ ಕೂಡ ರಾಮಾಯಣದ ಒಂದು ಪ್ರಮುಖ ಘಟನೆ. ವಿಭೀಷಣ ರಾವಣನ ತಮ್ಮ ಆದರೂ ಕೂಡ ಧರ್ಮದ ಮಾರ್ಗ ಆರಿಸಿಕೊಂಡು ರಾಮನ ಜೊತೆ ಸೇರಿಕೊಂಡು ರಾಮನಿಗೆ ಸಹಾಯ ಮಾಡ್ತಾರೆ. ಇದು ಇವರಿಬ್ಬರ ಆಳವಾದ ಸ್ನೇಹಕ್ಕೆ ಕಾರಣ ಹಾಗೂ ಒಂದು ಒಳ್ಳೆ ಉದಾಹರಣೆ ಸ್ನೇಹದ ದಿನಕ್ಕೆ. ಸ್ನೇಹ ಪ್ರತಿಯೊಬ್ಬರ ಬದುಕಿನ ಅಪೂರ್ವ ಸಂಬಂಧ. ಪ್ರತಿ ವರ್ಷದ ಆಗಸ್ಟ್ ಮೊದಲ ಭಾನುವಾರ ಫ್ರೆಂಡ್ಶಿಪ್ ಡೇ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಈ ದಿನ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮ ಜೀವನದಲ್ಲಿ ಅಪರಿಚಿತರಾಗಿ ಒಮ್ಮೆ ಬಂದು ಚಿರಪರಿಚಿತರಾಗಿ ಶಾಶ್ವತವಾಗಿ ಕೊನೆಯವರೆಗೂ ನಮ್ಮೊಂದಿಗೆ ಉಳಿಯುವ ಸುಂದರ ಸಂಬಂಧವೇ ಸ್ನೇಹ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಗೆ ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.